ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಟಾಕ್ಸಿಕ್ ಟೀಸರ್ ರಿಲೀಸ್ ಆಯಿತು. ಯಶ್ ಫ್ಯಾನ್ಸ್ಗಳಿಗೆಲ್ಲ ರಾಖಿ ಬೈನ ಹಾಡಿ ಕೊಂಡಾಡ್ತಾ ಇದ್ದಾರೆ. ಇನ್ನು ಮೆಚ್ಕೊಂಡ್ರು, ಆದರೆ ಜನ ಆ ಟೀಸರ್ ಬಗ್ಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದು ನಿಜಾನೇ ಅಲ್ವಾ? ಹಸಿ ಬಿಸಿ ದೃಶ್ಯ ಹಾಗೆ ಹಿಂಸಾತ್ಮಕ ಸನ್ನಿವೇಶ ಇದೆ ಅಂತ ಚಕಾರ ಎತ್ತಿದವರು ಕೂಡ ಇದ್ದಾರೆ. ಇದೆಂತಹ ಹುಚ್ಚಾಟ ಅಂತ ಕಾಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಒಬ್ಬ ಡೈರೆಕ್ಟರ್ ಆಗಿ ಗೀತು ಮೋಹನ್ ದಾಸ್ ಇಂತಹ ಸೀನ್ಗಳನ್ನ ಹೇಗೆ ಶೂಟ್ ಮಾಡಿದ್ರು ಅಂತ ಆಶ್ಚರ್ಯ ಕೂಡ ಪಡ್ತಾ ಇರೋದು ಸತ್ಯನೇ ಅಲ್ವಾ? ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾ ಕೂಡ ಟಾಕ್ಸಿಕ್ ಟೀಸರ್ ನೋಡಿ ವಾವ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಟೀಸರ್ ನೋಡಿದಾದ್ಮೇಲೆ ಗೀತು ಮೋಹನ್ ದಾಸ್ ಮಹಿಳಾ ಸಬಲೀಕರಣದ ಅಂತಿಮ ಸಂಕೇತ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ. ಇನ್ನು ಯಶ್ ಇಂತಹ ಸಿನಿಮಾದಲ್ಲಿ ಅದು ಈ ತರ ದೃಶ್ಯದಲ್ಲಿ ಹೆಂಗೆ ಆಕ್ಟ್ ಮಾಡಿದ್ರು ಅನ್ನೋದೇ ಕೆಲವೊಬ್ಬರ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅದೇ ರೀತಿ ಆ ದೃಶ್ಯದಲ್ಲಿ ಕಾಣಿಸ್ಕೊಂಡಿರುವಂತಹ ಆಕ್ಟ್ರೆಸ್ ಇದಾರಲ್ಲ, ಅವರು ಯಾರು ಅನ್ನುವಂತಹ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಇದೆಲ್ಲದರ ಬಗ್ಗೆ ಡೈರೆಕ್ಟರ್ ಗೀತು ಮೋಹನ್ ದಾಸ್ ರಿಯಾಕ್ಟ್ ಮಾಡಿದ್ದಾರೆ ಈಗ. ಹಾಗೆ ತಮ್ಮ ಒಂದು ಇನ್ಸ್ಟಾ ಅಕೌಂಟ್ ನಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕಾಮೆಂಟ್ ಸೆಕ್ಷನ್ ಅನ್ನ ಆಫ್ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ಪೋಸ್ಟ್ ಅನ್ನ ಮಾಡಿ ಆ ಪೋಸ್ಟ್ ನಲ್ಲಿ ಆ ಸೀನ್ ನಲ್ಲಿರುವಂತಹ ಆಕ್ಟ್ರೆಸ್ ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಇದೀಗ ಬಹಳ ಚರ್ಚೆ ಕೂಡ ನಡೀತಾ ಇದೆ. ಮಲಯಾಳಂ ಡೈರೆಕ್ಟರ್ ನಿತಿನ್ ರೆಂಜಿ ಪಣಿಕರ್ ಕೂಡ ಟಾಕ್ಸಿಕ್ ಟೀಸರ್ ಅನ್ನ ನೋಡಿ ವ್ಯಂಗ್ಯ ಆಡ್ತಾ ಇದ್ದಾರೆ. ಏನಂತ ಅನ್ನೋದನ್ನ ನೋಡೋದಾದ್ರೆ, ಈ ಹಿಂದೆ ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾ ಅವರ ಒಂದು ಚಿತ್ರದಲ್ಲಿದ್ದಂತಹ ಮಹಿಳೆಯರ ಬಗ್ಗೆ ಒಂದು ಡೈಲಾಗ್ ಬಗ್ಗೆ ಗೀತು ಮೋಹನ್ ದಾಸ್ ಆಕ್ಷೇಪವನ್ನ ವ್ಯಕ್ತಪಡಿಸ್ತಿರ್ತಾರೆ. ಇನ್ನು ಈಗ ಆಕೆ ಟಾಕ್ಸಿಕ್ ಚಿತ್ರದಲ್ಲಿ ತೋರಿಸಿರೋದಾದ್ರೂ ಏನು ಅಂತ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಗೀತು ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗೆ ಸ್ತ್ರೀ ಸಂತೋಷ, ಸಮ್ಮತಿ, ಆಕೆ ವ್ಯವಸ್ಥೆಯ ಜೊತೆ ಆಟ ಆಡೋದನ್ನ ಜನ ಗುರ್ತಿಸಿದಾಗ ಮಜವಾಗಿರುತ್ತೆ ಅಂತ ಪೋಸ್ಟ್ ಮಾಡಿಕೊಂಡು ವ್ಯಂಗ್ಯ ಆಡಿದ್ದಾರೆ. ಯಾರ ಹೆಸರನ್ನ ತೆಗೆದುಕೊಳ್ಳದೆ ಪರೋಕ್ಷವಾಗಿ ಆಕೆ ಕಾಮೆಂಟ್ ಅನ್ನ ಮಾಡಿದ್ರು. ಬಳಿಕ ಅದೇ ರೀಪೋಸ್ಟ್ ಅನ್ನ ಮಾಡಿ ಡೈರೆಕ್ಟರ್ ನಿತಿನ್ ರೆಂಜಿ ಪಣಿಕರ್ ಅವರನ್ನ ಟ್ಯಾಗ್ ಮಾಡಿ ಇದನ್ನೆಲ್ಲ ಈಗ ಹೇಳ್ತಾ ಇದ್ದೀನಿ ಅಂತ ಗೀತು ಅವರು ಬರ್ತ್ಕೊಂಡಿದ್ದಾರೆ. ಇನ್ನು ಟಾಕ್ಸಿಕ್ ಚಿತ್ರದ ಟೀಸರ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ಆ ನಟಿ ಯಾರು ಅನ್ನೋದನ್ನ ಕೂಡ ಗೀತು ಮೋಹನ್ ದಾಸ್ ಹೇಳಿದ್ದಾರೆ. ನಟಾಲಿಯಾ ಬರ್ನ್ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ. ಈ ದೃಶ್ಯದಲ್ಲಿ ಕೂಡ ಆಕೆ ಕಾಣಿಸ್ಕೊಂಡಿದ್ದಾರೆ ಅಂತ ಬಹುತೇಕರು ಅಂದ್ಕೊಂಡಿದ್ರು. ಆದ್ರೆ ಆಕೆ ಒಂದು ನಿಜವಾದಂತಹ ಹೆಸರು ಬಿಟ್ರಿಚ್ ಟೌಫೆನ್ ಬಾಜ್ ಅಂತ ಹೇಳಿದ್ದಾರೆ ಗೀತು ಅವರು. ಆಕೆಯ ಒಂದು ಫೋಟೋವನ್ನ ಕೂಡ ಹಂಚಿಕೊಂಡಿದ್ದಾರೆ. ಬ್ರೆಜಿಲಿಯನ್ ನಟಿ ಈಕೆ, ಹಾಗೆ ಮಾಡೆಲ್ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಟಾಕ್ಸಿಕ್ ಟೀಸರ್ ರಿಲೀಸ್ ಬೆನ್ನಲ್ಲೇ ಗೀತು ಮೋಹನ್ ದಾಸ್ ಈ ಹಿಂದೆ ಒಂದು ಕೌಟುಂಬಿಕ ಸಿನಿಮಾಗಳ ಬಗ್ಗೆ ಮಾತನಾಡಿದಂತಹ ಒಂದು ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಕೌಟುಂಬಿಕ ಸಿನಿಮಾಗಳನ್ನ ಮಾಡೋದಕ್ಕೆ ಬಯಸ್ತಿರುವಂತಹ ಬಗ್ಗೆ ಕೂಡ ಆಕೆ ಮಾತನಾಡಿದ್ರು. ಅಂದ್ರೆ ನನಗೆ ಒಂದು ಕೌಟುಂಬಿಕ ಹಿನ್ನೆಲೆ ಇರುವಂತಹ ಸಿನಿಮಾಗಳನ್ನ ಮಾಡಬೇಕು ಅನ್ನುವಂತಹ ಆಸೆ ಇದೆ ಅಂತ ಒಂದು ಹಿಂದೊಮ್ಮೆ ಹೇಳ್ಕೊಂಡಿರ್ತಾರೆ ಆಕೆ. ಒಬ್ಬ ಫಿಲಿಂ ಮೇಕರ್ ಆಗಿ ಜನರು ತಮ್ಮ ಕುಟುಂಬ ಅಥವಾ ಅವರ ಸಂಗಾತಿಯೊಂದಿಗೆ ಒಂದು ಚಿತ್ರವನ್ನ ಕುತ್ಕೊಂಡು ನೋಡ್ಬೇಕಾದ್ರೆ ಆರಾಮವಾಗಿರೋದು ಮುಖ್ಯ ಅಲ್ವಾ ಅಂತ ಗೀತು ಅವರೇ, ಈ ಸಿನಿಮಾದ ಡೈರೆಕ್ಟರ್ ಗೀತು ಯಾರಿದಾರಲ್ಲ ಇವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿರ್ತಾರೆ. ಆದ್ರೆ ಈಗ ಮಾಡಿರೋದೇನು? ಹಾಗೇನೆ ಯಶ್ ಕೂಡ ಈ ಹಿಂದೆ ಒಂದು ಮಾತನ್ನ ಹೇಳ್ತಾರೆ. ಫ್ಯಾಮಿಲಿ ಕುತ್ಕೊಂಡು ನೋಡುವಾಗ ಮುಜುಗರ ಆಗುವಂತಹ ಸೀನ್ಗಳನ್ನ ನಾನು ಯಾವತ್ತೂ ಮಾಡೋದಿಲ್ಲ ಅಂತ. ಆ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಡೈರೆಕ್ಟರ್ ಮಾಡಿದ್ದೇನು, ಹಾಗೆ ಯಶ್ ಮಾಡಿದ್ದೇನು ಅಂತ ಕೆಲವೊಬ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ವಿಡಿಯೋಗಳನ್ನ, ಹಿಂದೆ ಅವ್ರು ಮಾಡಿದಂತಹ ವಿಡಿಯೋಗಳನ್ನ ಈಗ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅದು ಕೂಡ ತುಂಬಾ ವೈರಲ್ ಆಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.